ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. 9 ತಿಂಗಳ ತುಂಬು ಗರ್ಭಿಣಿ 21 ವರ್ಷದ ಸವಿತಾ ಸಾವಿಗೀಡಾದ 9 ತಿಂಗಳ ಗರ್ಭಿಣಿ. ಸೂರ್ಯನಗರ ಠಾಣೆ ವ್ಯಾಪ್ತಿಯ ಹಳೆ ಚಂದಾಪುರದಲ್ಲಿ ನಡೆದಿರೋ ಘಟನೆ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿರೋ ಘಟನೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿ ಹೇಮರಾಜ್ ವಿರುದ್ಧ ಮೃತರ ಕುಟುಂಬಸ್ಥರಿಂದ ಕೊಲೆಯ ಆರೋಪ ವ್ಯಕ್ತವಾಗ್ತಾ ಇದೆ. ಮೃತರ ಗಂಡ ಹೇಮರಾಜು ಆತನ ವಿರುದ್ಧ ಇದೀಗ ಮೃತರ ಕುಟುಂಬದಿಂದ ಆರೋಪ ಕೇಳಿ ಬರ್ತಾ ಇದೆ. ಮೃತರ ಗಂಡ ಹೇಮರಾಜನನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಕೊಲೆಯೋ, ಸಹಜ ಸಾವು ಅಥವಾ ಆತ್ಮಹತ್ಯೆಯೋ ಅಂತ ಖಾಕಿ ತನಿಖೆಯನ್ನು ನಡೆಸ್ತಾ ಇದೆ. ಒಂದು ಕಡೆ ಆರೋಪವನ್ನು ಹೊತ್ತಿರುವಂತಹ ಮೃತ ಸವಿತಾಳ ಪತಿ ಹೇಮರಾಜು ಫೋಟೋವನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ 9 ತಿಂಗಳ ತುಂಬು ಗರ್ಭಿಣಿ ಮೃತಪಟ್ಟಿರುವಂತಹ ಸವಿತಾಳ ಭಾವಚಿತ್ರವನ್ನು ನೋಡ್ತಾ ಇದ್ದೀರಿ. ಈಗ ಹಲವು ಪ್ರಶ್ನೆಗಳಿದೆ ಈ ಸಾವಿನ ಸುತ್ತ. ಇದು ಆತ್ಮಹತ್ಯೆಯೋ ಕೊಲೆಯೋ ಅಂತ ಹೇಳಿ. ತುಂಬು ಗರ್ಭಿಣಿ 9 ತಿಂಗಳು, ಇನ್ನೇನು ಅನೇಕ ಕನಸನ್ನ ಕಂಡಿದಂತಹ ಮಗು ಹುಟ್ಟಬೇಕಾಗಿತ್ತು. ಅಷ್ಟರಲ್ಲಾಗಲೇ ಸವಿತಾ ಮೃತಪಟ್ಟಿರೋದು ಹಲವು ಪ್ರಶ್ನೆಗಳನ್ನು, ಹಲವು ಅನುಮಾನಗಳನ್ನು ಹುಟ್ಟಾಕಿದೆ. ಜೊತೆಗೆ ಸವಿತಾ ಕುಟುಂಬಸ್ಥರು ಕೂಡ ಪತಿ ಹೇಮರಾಜುನೇ ಕೊಲೆ ಮಾಡಿರುವುದು ಅಂತ ಆರೋಪ ವ್ಯಕ್ತಪಡಿಸಿದ್ದಾರೆ. ಆದರೆ ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸವಿತಾ ಏನಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ಡೆಡ್ಲಿ ಸ್ಯಾಟರ್ಡೇ ಆಗ್ಬಿಟ್ಟಿದೆ ಇವತ್ತು. ಬಹಳಷ್ಟು ಅನೇಕ ಸಾವಿನ ಸುದ್ದಿ, ಕೊಲೆಯ ಸುದ್ದಿ, ದುರಂತಗಳ ಸುದ್ದಿಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗರ್ಭಿಣಿಯ ಶವ ಪತ್ತೆಯಾಗಿರುವುದು ನಿಜಕ್ಕೂ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. 21 ವರ್ಷ ಈಕೆಗೆ, ಸವಿತಾ ಅಂತ ಅವ್ರ ಹೆಸರು. ಇನ್ನು ಆಕೆಯ ಪತಿ ಹೇಮರಾಜು ಸದ್ಯಕ್ಕೆ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಏನೇನಾಯಿತು, ಯಾತಕ್ಕಾಗಿ ಈ ಸಾವಾಗಿದೆ, ಸದ್ಯಕ್ಕೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳು, ಮೊಮ್ಮಗನು ಅಥವಾ ಮೊಮ್ಮಗಳು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಸವಿತಾಳ ಹೆತ್ತ ತಂದೆ ತಾಯಿಗೆ ಈ ದುಃಖವನ್ನು, ಈ ಒಂದು ಸಿಚುವೇಶನನ್ನು ತಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಮೃತಪಟ್ಟಿರುವಂಥ ಸವಿತಾಳ ಭಾವಚಿತ್ರವನ್ನು ಒಂದು ಕಡೆ ವೀಕ್ಷಿಸ್ತಾ ಇದ್ದೀರಿ.